ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಗೆಳೆಯರಿ, ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ, ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡಿ. ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಇದೇ ನಂಬರ್ ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿ 50 ಅಲ್ಲಿ ನೋಡಬಹುದು 66 ಪಾಯಿಂಟ್ಸ್ ಅಥವಾ 0.26% ಡೌನ್ ಫಾಲ್ ಇದೆ. ಓಪನಿಂಗ್ ಕೂಡ ಡೌನ್ ಅಲ್ಲೇ ಇತ್ತು. ಮೊನ್ನೆ ವಿಡಿಯೋದಲ್ಲಿ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಸ್ವಲ್ಪ ನೆಗೆಟಿವ್ ಇತ್ತು. ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಬಟ್ ಅದೇನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ನೆಗೆಟಿವ್ ಅಲ್ಲೇ ಓಪನ್ ಆಯ್ತು, ನಂತರ ಪಾಸಿಟಿವ್ ಕೂಡ ಆಯ್ತು. ಮಾರ್ಕೆಟ್ ಅಗೇನ್ ಡೌನ್ ಆಯ್ತು, ಮತ್ತೆ ಒಂದಷ್ಟು ರಿಕವರ್ ಆಗಿ ಪಾಸಿಟಿವ್ ಆಯ್ತು. ಇವತ್ತಿನ ಹೈ ನೋಡಬಹುದು 790 ವರೆಗೂ ಕೂಡ ಹೋಯ್ತು, ಬಟ್ ಸಸ್ಟೈನ್ ಆಗ್ಲಿಲ್ಲ, ಡೌನ್ ಆಯ್ತು. ಮತ್ತೆ ಕೊನೆಯಲ್ಲಿ ಒಂದು ಬೌನ್ಸ್ ಕೂಡ ಸಿಕ್ತು. ಬಟ್ ಓವರ್ ಆಲ್ 66 ಪಾಯಿಂಟ್ಸ್ ಡೌನ್ ಅಲ್ಲೇ ನಮ್ಮ ನಿಫ್ಟಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 244 ಪಾಯಿಂಟ್ಸ್ ಅಥವಾ 0.29% ಡೌನ್ ಇದೆ. ಇಲ್ಲೂ ಕೂಡ ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಎರಡು ಕಡೆ ಡೀಸೆಂಟ್ ಕರೆಕ್ಷನ್ ಮತ್ತೆ ಬಂದಿದೆ ಅಂತಾನೆ ಹೇಳ್ಬಹುದು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೆಕ್ಸ್ಟ್ 50 ನಲ್ಲಿ. ಇನ್ನು ನಿಫ್ಟಿ 100 ಅಲ್ಲಿ 0.15% ಡೌನ್ ಇದೆ. ನಿಫ್ಟಿ 200 0.07% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಿಫ್ಟಿ 500 0.02% ಡೌನ್ ಇದೆ. ಅಂದ್ರೆ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ನಿಫ್ಟಿ 100, 200, 500 ಅಲ್ಲಿ. ಬಟ್ ನೆಕ್ಸ್ಟ್ 50 ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇವತ್ತು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ 0.12% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 0.29% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಮಿಡ್ ಕ್ಯಾಪ್ 150 0.21% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲಿ 0.1 ಇಂದ 0.3% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಶೇರುಗಳಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿತ್ತು. ಸ್ಮಾಲ್ ಕ್ಯಾಪ್ ಅಲ್ಲಿ 0.86% ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ 50. ಸ್ಮಾಲ್ ಕ್ಯಾಪ್ 100 0.67% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.48% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅಂದ್ರೆ ಓವರ್ ಆಲ್ ಇಲ್ಲಿ 0.5 ಇಂದ 0.8% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಅಲ್ಲಿ. ಅಂದ್ರೆ ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಇವತ್ತು ಒಂದಷ್ಟು ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಿಫ್ಟಿ 50 ಹಾಗೂ 100, 200, 500 ಮಾತ್ರ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನೆಕ್ಸ್ಟ್ 50 ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದೆ ಇವತ್ತಿನ ಮಾರ್ಕೆಟ್ಗೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಫ್ಲಾಟಿಶ್ ಇದೆ ಪರ್ಫಾರ್ಮೆನ್ಸ್. 0.05% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಮೈಕ್ರೋ ಕ್ಯಾಪ್. ಒಟ್ಟಿನಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಅನ್ನ ಬೀಟ್ ಮಾಡಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಟೋ ಸೆಕ್ಟರ್ ಅಲ್ಲಿ ನೋಡಬಹುದು 0.69% ಡೌನ್ ಫಾಲ್ ಇದೆ. ಬ್ಯಾಂಕ್ ನಿಫ್ಟಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ನಿನ್ನೆ ಕ್ಲೋಸಿಂಗ್ ಎಲ್ಲಿತ್ತೋ ಅಲ್ಲೇ ಇವತ್ತು ಕೂಡ ಕ್ಲೋಸ್ ಆಗಿದೆ ಅಂತ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಪರ್ಫಾರ್ಮೆನ್ಸ್ ಇಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 0.31% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು FMCG 0.61% ಡೌನ್ ಆಗಿದೆ. IT 1.08% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು. ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ IT ಸೆಕ್ಟರ್ ಅಲ್ಲಿ. ಮೀಡಿಯಾದಲ್ಲಿ 0.1% ಪಾಸಿಟಿವ್ ಇದೆ. ಮೆಟಲ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು. ಇವತ್ತು 2.7% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಗ್ಲೋಬಲ್ ಮೆಟಲ್ ಪ್ರೈಸಸ್ ರೈಸ್ ಆಗ್ತಿರೋದು ಮೆಟಲ್ ಸೆಕ್ಟರ್ ಗೆ ಭರ್ಜರಿ ಪಾಸಿಟಿವ್ ಆಗ್ತಾ ಇದೆ. ಇವತ್ತು ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಔಟ್ ಪರ್ಫಾರ್ಮ್ ಮಾಡ್ತಿರುವಂತಹ ಸೆಕ್ಟರ್ ಅಂದ್ರೆ ಅದು ಮೆಟಲ್ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಮೆಟಲ್ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಫಾರ್ಮಾದಲ್ಲಿ 0.25% ಡೌನ್ ಇದೆ. PSU ಬ್ಯಾಂಕ್ಗಳು ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. 2.13% ಪಾಸಿಟಿವ್ ಇದೆ. ಲಾಸ್ಟ್ 10-15 ಡೇಸ್ ಇಂದ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ PSU ಬ್ಯಾಂಕ್ಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವತ್ತು ಕೂಡ ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ರಿಯಾಲಿಟಿ 0.92% ನೆಗೆಟಿವ್ ಇದೆ. ಇವತ್ತು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ರಿಯಾಲಿಟಿ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಫ್ಲಾಟಿಶ್ ಇದೆ. ನಿನ್ನೆ ಕೂಡ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು, ಇವತ್ತು ಕೂಡ ಫ್ಲಾಟ್ ಇದೆ. ಹೆಲ್ತ್ ಕೇರ್ 0.25% ನೆಗೆಟಿವ್ ಇದೆ. ಹಾಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ 0.57% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಆಯಿಲ್ ಅಂಡ್ ಗ್ಯಾಸ್ 0.54% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಓವರ್ ಆಲ್ ಕೆಲವು ಸೆಕ್ಟರ್ಸ್ ಮಾತ್ರ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು.
ಅದರಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಅಂದ್ರೆ ಮೆಟಲ್ ಹಾಗೂ PSU ಬ್ಯಾಂಕ್ಗಳು. ಇನ್ನೆಲ್ಲಾ ಕಡೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬರ್ಲಿಲ್ಲ, ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಂದಷ್ಟು ಸ್ಟ್ರೆಂತ್ ನೋಡ್ಲಿಕ್ಕೆ ಸಿಗ್ತಿದೆ ಅಂತ ಲಾಸ್ಟ್ ವೀಕ್ ಇಂದ ಕೂಡ ನೋಡ್ತಾ ಇದ್ದೀವಿ. ಅದೇ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಡೌನ್ ಆಗದೇ ಇದ್ರು PSU ಬ್ಯಾಂಕ್ಗಳು ಎತ್ತದ ಇದೆ ಮೇಲಕ್ಕೆ. ಇನ್ನು ಮೆಟಲ್ ಅಂತೂ ತುಂಬಾನೇ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ. ನಮ್ಮ ಮಾರ್ಕೆಟ್ ಅಂತೂ ಒಂದಷ್ಟು ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ, ಕೆಲವು ಸೆಕ್ಟರ್ಸ್ ಅನ್ನ ಹೊರತುಪಡಿಸಿದೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನೋಡಬಹುದು ಒಂದಷ್ಟು ನೆಗೆಟಿವ್ ಇದಾವೆ, ಒಂದಷ್ಟು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ಯುರೋಪಿಯನ್ ಮಾರ್ಕೆಟ್ ಗಳು ಮಿಕ್ಸ್ಡ್ ಇದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಒಂದು ಮೆಜಾರಿಟಿ ಪಾಸಿಟಿವ್ ಇದಾವೆ, ಕೆಲವು ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಇದಾವೆ. ಬಿಟ್ರೆ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ನೋಡಬಹುದು. ಅಂದ್ರೆ ಫರ್ಮ್ ಗ್ಲೋಬಲ್ ಕ್ಯೂಸ್ ಇಲ್ಲ, ಮಿಕ್ಸ್ಡ್ ಇದೆ, ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್. ಬಟ್ ನಮ್ಮ ಮಾರ್ಕೆಟ್ ಅಂತೂ ಆಸ್ ಯೂಶುವಲ್ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡಿದೆ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬಂದ್ರೆ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಬಗ್ಗೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಅಂದ್ರೆ ಇವತ್ತು ಸ್ಟಾಕ್ ಸ್ಪ್ಲಿಟ್ ಎಕ್ಸ್ ಡೇಟ್ ಆಗಿತ್ತು, ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂತ ಅಡ್ಜಸ್ಟ್ ಆಗಿದೆ. ಬಟ್ ಈ ವಿಷಯ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಅಂತವ್ರು ಶಾಕ್ ಆಗಿರ್ತಾರೆ ಇವತ್ತು. ಯಾಕಂದ್ರೆ 80% ಸ್ಟಾಕ್ ಡೌನ್ ತೋರಿಸ್ತಿರೋದನ್ನ ನೋಡಿ ಕ್ರಾಶ್ ಆಗಿದ್ಯಾ ಅಂತ. ಖಂಡಿತ ಅದು ಕ್ರಾಶ್ ಅಲ್ಲ, ಜಸ್ಟ್ ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗಿರುವಂತ ಅಡ್ಜಸ್ಟ್ಮೆಂಟ್ ಅಷ್ಟೇ. ಅಡಿಷನಲ್ ಶೇರ್ಗಳು ನಿಮ್ಗೆ ಬರುತ್ತೆ. ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಅದು 5 ಶೇರ್ಗಳಾಗುತ್ತೆ, 4 ಅಡಿಷನಲ್ ಶೇರ್ ಸಿಗುತ್ತೆ. ಮಲ್ಟಿಪ್ಲೈಡ್ ಬೈ ಇವತ್ತಿನ ಸ್ಟಾಕ್ ಪ್ರೈಸ್ ಮಾಡಿದ್ರೆ ಸ್ಟಾಕ್ ಪ್ರೈಸ್ ನೆನ್ನೆ ಎಷ್ಟಿತ್ತು ಅಷ್ಟಕ್ಕೆ ಬರುತ್ತೆ, ಆಲ್ಮೋಸ್ಟ್ ನಿಯರ್. ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ನೀವು 50,000 ಇನ್ವೆಸ್ಟ್ ಮಾಡಿರಿ ಅಥವಾ 5 ಲಕ್ಷ ಇನ್ವೆಸ್ಟ್ ಮಾಡಿರಿ, 50 ಲಕ್ಷ ಇನ್ವೆಸ್ಟ್ ಮಾಡಿರಿ, ಅಷ್ಟೇ ಇರುತ್ತೆ. ಅಮೌಂಟ್ ಅಲ್ಲಿ ವೇರಿಯೇಷನ್ ಆಗೋದಿಲ್ಲ. ಬಟ್ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ. ನಿಮ್ಮ ಹತ್ರ 100 ಶೇರ್ ಇದ್ರೆ 500 ಶೇರ್ ಆಗುತ್ತೆ, 500 ಶೇರ್ ಇದ್ರೆ 2,500 ಶೇರ್ ಆಗುತ್ತೆ. 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಹಾಗಾಗಿ ಶೇರುಗಳು ಮಲ್ಟಿಪ್ಲೈ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ. ಕೆಲವರು ಕೇಳಬಹುದು ಈಗ ಅಡ್ಜಸ್ಟ್ ಮಾಡೋದಾದ್ರೆ ಸ್ಪ್ಲಿಟ್ ಯಾಕೆ ಮಾಡಬೇಕು ಅಥವಾ ಬೋನಸ್ ಯಾಕೆ ಕೊಡಬೇಕು ಅಂತ. ಸ್ಪ್ಲಿಟ್ ಬೋನಸ್ ಕೊಡೋದ್ರಿಂದ ಕೂಡ ಒಂದಷ್ಟು ಅಡ್ವಾಂಟೇಜ್ ಇರುತ್ತೆ. ಜೊತೆಗೆ ಇದರ ಬೆನಿಫಿಟ್ ನಮಗೆ ಲಾಂಗ್ ಟರ್ಮ್ ಅಲ್ಲಿ ಸಿಗುತ್ತೆ, ಇಮಿಡಿಯೇಟ್ಲಿ ಸಿಗಲ್ಲ. ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸ್ಟಾಕ್ ಸ್ಪ್ಲಿಟ್ ಬೋನಸ್ ಅನ್ನ ನೋಡಿ ತಗೊಳ್ಬೇಡಿ. ಕಂಪನಿಯ ಫಂಡಮೆಂಟಲ್ಸ್ ಮ್ಯಾಟರ್ ಆಗಬೇಕು ಅಂತ. ಫಂಡಮೆಂಟಲ್ಸ್ ಚೆನ್ನಾಗಿತ್ತು ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ. ಹಾಗೆ ಈ ಬೋನಸ್ ಸ್ಪ್ಲಿಟ್ ಇವುಗಳ ಲಾಭ ಕೂಡ ಲಾಂಗ್ ಟರ್ಮ್ ಅಲ್ಲಿ ಸಿಗುವಂತದ್ದು, ವೆಲ್ತ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇವತ್ತು ಸ್ಟಾಕ್ ಕ್ರಾಶ್ ಆಗಿಲ್ಲ, ಭಯ ಪಡುವಂತದ್ದೇನಿಲ್ಲ. ಪ್ರೈಸ್ ಅಡ್ಜಸ್ಟ್ ಆಗಿದೆ, ಎಕ್ಸ್ಟ್ರಾ ಶೇರ್ಗಳು ನಿಮ್ಗೆ ಬರುತ್ತೆ. ಅದಕ್ಕೆ ಮೇ ಬಿ 15-20 ಡೇಸ್ ತಗೊಳ್ಬಹುದು, ಅಲ್ಲಿವರೆಗೂ ಕಾಯಿರಿ. ಇನ್ನು L&T ಶೇರ್ ಅಲ್ಲಿ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ. ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. JM ಫೈನಾನ್ಷಿಯಲ್ ಅವರು ಕಂಪನಿಯ ಆರ್ಡರ್ ಬುಕ್ ಇನ್ಫ್ಲೋ ನ ರೆಡ್ಯೂಸ್ ಮಾಡಿದ್ದಾರೆ. ಕುವೈತ್ ಅಲ್ಲಿ ಆಗಿರುವಂತ ಅಥವಾ ಕುವೈತ್ ಇಂದ ಬರ್ತಿರುವಂತಹ ಸುದ್ದಿಗಳ ನಂತರ ಇವರು ಆರ್ಡರ್ ಇನ್ಫ್ಲೋ ಗೈಡೆನ್ಸ್ ಅನ್ನ 10% ರೆಡ್ಯೂಸ್ ಮಾಡಿದ್ದಾರೆ. ಈ ಸುದ್ದಿ ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಿದೆ ಸ್ಟಾಕ್ ಪ್ರೈಸ್ ನ ಮೇಲೆ. ಇನ್ನು ಅದಾನಿ ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಕಾರಣ ಕಂಪನಿ Q3 ನಲ್ಲಿ ಟೋಟಲ್ 18,000 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಈಗ ನಿಯರ್ಲಿ 78,000 ಕೋಟಿ ಆರ್ಡರ್ ಬುಕ್ ಕಂಪನಿ ಹತ್ರ ಇದೆ. ಈ ಒಂದು ಅಪ್ಡೇಟ್ ಬಂದಿತ್ತು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ, ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ. ನಂತರ NLC ಇಂಡಿಯಾ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ನಾವು. ಕಾರಣ ಕಂಪನಿ ಗುಜರಾತ್ ಗವರ್ನಮೆಂಟ್ ನ ಜೊತೆ MOU ಮಾಡ್ಕೊಂಡಿತ್ತು. ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಸುಮಾರು 25,000 ಕೋಟಿಯನ್ನು ಅಲ್ಲಿ ಇನ್ವೆಸ್ಟ್ ಮಾಡಲಾಗ್ತಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ನಿಯರ್ಲಿ 1.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ NLC ಇಂಡಿಯಾ. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿತ್ತು. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಎರಡು ಸುದ್ದಿಗಳು ಬಂದವು. ಸ್ಟಾಕ್ ಅಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಮೋರ್ ದನ್ 3.5% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ನೆಗೆಟಿವ್ ಸುದ್ದಿ ಅಂದ್ರೆ ಬಿಹಾರಿಂದ ಈ ಹಿಂದೆ ಕೆಲವು ಪ್ರಾಜೆಕ್ಟ್ ಗಳು ಸಿಕ್ಕಿದ್ವು. ಅದರಲ್ಲಿ ಸುಮಾರು 600 ಕೋಟಿ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗ್ತಿರೋ ಬಗ್ಗೆ ಸುದ್ದಿ ಬಂದಿದೆ. ಆ ಒಂದು ಸುದ್ದಿ ಕೂಡ ಇತ್ತು. ನಂತರ ಇನ್ನೊಂದು ಹೊಸ ಆರ್ಡರ್ ಸಿಕ್ಕಿದೆ, ಅರೌಂಡ್ 19 crores ಆರ್ಡರ್ ಸಿಕ್ಕಿದೆ. ಈ ಎರಡು ಸುದ್ದಿ ಇದ್ದು ಕಂಪನಿಗೆ ಸಂಬಂಧಪಟ್ಟಂತೆ ಇವತ್ತು. ಇನ್ನು ಟಾಟಾ ಎಲೆಕ್ಸಿ ನಲ್ಲಿ ಒಂದಷ್ಟು ನೆಗೆಟಿವ್ ಫಾಲ್ ಕಂಟಿನ್ಯೂ ಆಗಿದೆ. ಇವತ್ತು ಕೂಡ ನೆನ್ನೆ ರಿಸಲ್ಟ್ ಬಂದಿತ್ತು. ರಿಸಲ್ಟ್ ಗೆ ರಿಯಾಕ್ಷನ್ 5.5% ಡೌನ್ ಫಾಲ್ ಇದೆ. ಅಂದ್ರೆ ಮಾರ್ಕೆಟ್ ಡಿಸಪಾಯಿಂಟ್ಮೆಂಟ್ ಅನ್ನು ತೋರಿಸಿದೆ ಕಂಪನಿಯ ರಿಸಲ್ಟ್ ಗೆ. ರಾತ್ರಿ ವಿಡಿಯೋದಲ್ಲಿ ಈಗಾಗಲೇ ನಂಬರ್ಸ್ ಅನ್ನು ನೋಡಿದ್ವಿ. ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಇನ್ನು ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿತ್ತು. ಇವತ್ತು ಕಂಪನಿದು ರಿಸಲ್ಟ್ ಇದೆ, ರಿಸಲ್ಟ್ ಇನ್ನೂ ಬಂದಿಲ್ಲ. ರಿಸಲ್ಟ್ ಗೆ ಮುಂಚೆ 3.5% ಡೌನ್ ಫಾಲ್ ಇದೆ. ನಿನ್ನೆ ಅಂತೂ ಅರೌಂಡ್ 6% ರ್ಯಾಲಿ ಇತ್ತು, ಇವತ್ತು 3.5% ಡೌನ್ ಇದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂತು. ಕಂಪನಿಗೆ 103 ಕೋಟಿ LOA ಸಿಕ್ಕಿದೆ, ಅಂದ್ರೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ EPC ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಂತೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಪೇಸ್ ಡಿಜಿಟೆಕ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿಗೆ ಬೋಂಡಾದ ಎಂಜಿನಿಯರಿಂಗ್ ಇಂದ ಸುಮಾರು 3,700 ಮಿಲಿಯನ್ ಮೊತ್ತದ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಡ್ತು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ. ಸ್ಟಾಕ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.